ಎಸ್, ಮತ್ತೊಂದು ಬ್ರೇಕಿಂಗ್ ಸ್ಟೋರಿ ಇದು. ಕನಕಗಿರಿ ಶ್ರೀ ಕನಕಾಚಲಪತಿ ದೇವಸ್ಥಾನದಲ್ಲಿ ಭಾರಿ ಅವ್ಯವಸ್ಥೆ ಆರೋಪ ಕೇಳಿ ಬಂದಿದೆ. ಬನ್ನಿ ನೋಡ್ಕೊಂಬರೋಣ ಒಂದು ಬ್ರೇಕಿಂಗ್ ಸ್ಟೋರಿಯನ್ನ. ಎಸ್, ಕನಕಗಿರಿ ಶ್ರೀ ಕನಕಾಚಲಪತಿ ದೇವಸ್ಥಾನದಲ್ಲಿ ಭಾರಿ ಅವ್ಯವಸ್ಥೆ ಆರೋಪ. ಅನ್ನದಾಸೋಹಕ್ಕೆ ಕೊಳತ ತರಕಾರಿಗಳನ್ನ ಬಳಸಲಾಗ್ತಾ ಇದೆ ಎಂದು ಭಕ್ತರು ಆರೋಪ ಮಾಡ್ತಾ ಇದ್ದಾರೆ. ಕಳಪೆ ಗುಣಮಟ್ಟದ ಆಹಾರದಿಂದ ಭಕ್ತರ ಆರೋಗ್ಯದೊಂದಿಗೆ ಚೆಲ್ಲಾಟ ಆಡ್ತಾ ಇದೆಯಾ ದೇವಸ್ಥಾನದ ಆಡಳಿತ ಮಂಡಳಿ ಎಂಬುದು ಆಕ್ರೋಶ ಇದೀಗ ಹೊರಬಂದಿರುವಂತಹದ್ದು. ದೇವಸ್ಥಾನದ ಆವರಣ, ಶೌಚಾಲಯ ಹಾಗೂ ಕುಡಿಯುವಂತಹ ನೀರಿನ ಘಟಕಗಳಲ್ಲಿ ಸ್ವಚ್ಛತೆಯ ಕೊರತೆ ಇದೆ ಎಂದು ಆರೋಪ ಮಾಡಲಾಗಿದೆ. ಮಹಿಳಾ ಭಕ್ತರಿಗೆ ಸಮರ್ಪಕ ಶೌಚಾಲಯ ವ್ಯವಸ್ಥೆ ಇಲ್ಲ ಎಂದು ಕೂಡ ದೂರಲಾಗಿದೆ. ದೇವಸ್ಥಾನದ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಕೂಡ ಸಾರ್ವಜನಿಕರು ಇದೀಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಭಕ್ತರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ಒಳ್ಳೆಯ ಅಧಿಕಾರಿಗಳನ್ನ ಅಲ್ಲಿ ಪೋಸ್ಟಿಂಗ್ ಮಾಡಬೇಕು ಅನ್ನುವಂತಹದ್ದು ಭಕ್ತರ ಒತ್ತಾಯ. ಇಂತಹ ಕ್ರೂರ ಮನಸ್ಥಿತಿ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕನಕಗಿರಿ ಶ್ರೀ ಕನಕಾಚಲಪತಿ ದೇವಸ್ಥಾನದಲ್ಲಿ ಭಾರಿ ಅವ್ಯವಹಾರದ ಆರೋಪ ಕೇಳಿಬರ್ತಾ ಇರುವಂತಹದ್ದು. ಅನ್ನದಾಸೋಹಕ್ಕೆ ಕೊಳೆತ ತರಕಾರಿಗಳನ್ನು ಬಳಸಲಾಗ್ತಾ ಇದೆ ಎಂದು ಭಕ್ತರು ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ ಗೊತ್ತಿಲ್ಲ. ಪಟ್ಟಣದ ಐತಿಹಾಸಿಕ ಹಾಗೂ ಪ್ರಸಿದ್ಧ ಪುಣ್ಯಕ್ಷೇತ್ರವಾದಂತಹ ಶ್ರೀ ಕನಕಾಚಲಪತಿ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಸಮಸ್ಯೆ ಹಾಗೂ ಅನ್ನದಾಸೋಹದ ಗುಣಮಟ್ಟದಿಂದ ಕುಸಿದು ಹೋಗಿದೆ. ಇದು ಕುರಿತು ಭಕ್ತರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಸ್ಥಳೀಯರು ಆರೋಪಿಸ್ತಾ ಇರುವಂತಹದ್ದು. ಎರಡನೇ ತಿರುಪತಿ ಎಂದು ಖ್ಯಾತಿ ಪಡೆದಿರುವಂತಹ ಎ ಗ್ರೇಡ್ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಆಗಮಿಸ್ತಾರೆ. ಆದರೆ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಗಣೇಶ, ಸರಸ್ವತಿ ಹಾಗೂ ಹಿಂಭಾಗದಲ್ಲಿ ಇರುವಂತಹ ಶ್ರೀ ಕೃಷ್ಣ ದೇವಸ್ಥಾನದಲ್ಲಿ ನಿಯಮಿತ ಪೂಜೆಯೇ ನಡೆಯಲ್ಲ ಎಂಬ ಆರೋಪವೂ ಕೂಡ ಇದೀಗ ಕೇಳಿ ಬಂದಿರುವಂತಹದ್ದು. ಅನ್ನದಾಸೋಹದಲ್ಲಿ ಕಳಪೆ ತರಕಾರಿ ಬಳಕೆ ಆರೋಪ ಕೂಡ ಮಾಡಲಾಗ್ತಾ ಇದೆ. ದೇವಸ್ಥಾನದಲ್ಲಿ ನಡೆಯುವಂತಹ ಅನ್ನದಾಸೋಹಕ್ಕೆ ಗುಣಮಟ್ಟವಿಲ್ಲದ ಹಾಗೂ ಕೊಳತ ತರಕಾರಿಗಳನ್ನ ಬಳಸಲಾಗ್ತಾ ಇದೆ ಅಂತ ಭಕ್ತರು ಆರೋಪಿಸ್ತಾ ಇದ್ದಾರೆ. ಹೊಸಪೇಟೆಯಿಂದ ಉಚಿತವಾಗಿ ಬಂದಂತಹ ಟೊಮೊಟೊ, ಬದನೆಕಾಯಿ, ಮೆಣಸಿನಕಾಯಿ ಸೇರಿದಂತೆ ಮಾರುಕಟ್ಟೆಯಲ್ಲಿ ಉಳಿದ ತರಕಾರಿಗಳನ್ನ ಅಡಿಗೆಗೆ ಬಳಸಲಾಗ್ತಾ ಇದೆ ಅಂತ ದೂರಲಾಗ್ತಾ ಇದೆ. ಇನ್ನು ಸ್ಥಳೀಯವಾಗಿ ಉತ್ತಮ ಗುಣಮಟ್ಟದ ತರಕಾರಿಗಳನ್ನ ತರಕಾರಿಗಳು ಲಭ್ಯವಿದ್ರೂ ಕೂಡ ಕಮಿಷನ್ ಉದ್ದೇಶದಿಂದ ಇಂತಹ ತರಕಾರಿಗಳನ್ನ ಬಳಸಲಾಗ್ತಾ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂತಹದ್ದು. ಭಕ್ತರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಇದರಿಂದ ಭಕ್ತರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡಲಾಗ್ತಾ ಇದೆ ಎಂಬ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಉಚಿತವಾಗಿ ತರಕಾರಿ ನೀಡುವಂತಹ ಭಕ್ತರಿಂದ ಸಾರಿಗೆ ವೆಚ್ಚದ ಹೆಸರಿನಲ್ಲಿ 3,000 ವಸೂಲಿ ಮಾಡ್ತಾ ಇರುವಂತದ್ದು ಏಕೆ ಅಂತ ಕೂಡ ಪ್ರಶ್ನಿಸಲಾಗ್ತಾ ಇದೆ. ಸಾರಿಗೆ ವೆಚ್ಚದ ಹೆಸರಿನಲ್ಲಿ 3,000 ವಸೂಲಿ ಮಾಡ್ತಾ ಇರುವಂತಹದ್ದು ಏಕೆ ಎಂದು ಪ್ರಶ್ನಿಸುವಂತಹ ಅವರು ಅನ್ನ ಮತ್ತು ಸಾಂಬಾರ್ ಸರಿಯಾಗಿ ಬೇಯಿಸದೆ ವಿತರಿಸಲಾಗ್ತಾ ಇದೆ ಅಂತ ಕೂಡ ದೂರಲಾಗ್ತಾ ಇದೆ. ಸ್ವಚ್ಛತೆ ಕೊರತೆ, ಮೂಲ ಸೌಕರ್ಯಗಳ ಸಮಸ್ಯೆ, ದೇವಸ್ಥಾನದ ಆವರಣ, ಶೌಚಾಲಯಗಳು ಹಾಗೂ ಕುಡಿಯುವಂತಹ ನೀರಿನ ಘಟಕಗಳ ಸುತ್ತಮುತ್ತ ಸ್ವಚ್ಛತೆ ಇಲ್ಲದೆ ಇರೋದ್ರಿಂದ ಭಕ್ತರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಶೌಚಾಲಯಗಳಲ್ಲಿ ನೀರಿನ ವ್ಯವಸ್ಥೆ ಕೊರತೆಯಿಂದಾಗಿ ದುರ್ವಾಸನೆ ಉಂಟಾಗಿದ್ದು ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದೆ ಅಂತ ಕೂಡ ಸಾರ್ವಜನಿಕರು ತಮ್ಮ ಅಳಲನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ಭಕ್ತರ ಸಂಕಷ್ಟ, ದೂರದ ಊರುಗಳಿಂದ ಆಗಮಿಸುವಂತಹ ಮಹಿಳಾ ಭಕ್ತರಿಗೆ ಸಮರ್ಪಕ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವಂತಹದ್ದು ಮತ್ತೊಂದು ಸಮಸ್ಯೆ ಆಗಿದೆ. ಹಲವು ಶೌಚಾಲಯಗಳು ಬೀಗ ಆಗಲ್ಪಟ್ಟಿದ್ದು, ಅಂದ್ರೆ ಬೀಗನ ಜಡ್ಕೊಂಡ್ ಕೂತಿದಾರಂತೆ ಅಥವಾ ಬಳಕೆಗೆ ಯೋಗ್ಯವಲ್ಲದಂತಹ ಸ್ಥಿತಿಯಲ್ಲಿವೆಯಂತೆ. ಇದರಿಂದ ಮಹಿಳೆಯರು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ನನ್ನ ವರದಿಗಾರ, ಕನಕಗಿರಿ ಕ್ಷೇತ್ರದ ವರದಿಗಾರ ವರದಿ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಕಂಡು ವರದಿ ಮಾಡಿರುವಂತಹದ್ದು. ನೀವು ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಾ ಆ ಟೊಮೊಟೊ ಸ್ಥಿತಿ, ಆ ಸೌತೆಕಾಯಿ ಸ್ಥಿತಿ, ಆಮೇಲೆ ಅಲ್ಲಿಯ ಶೌಚಾಲಯದ ಸ್ಥಿತಿಗತಿಗಳನ್ನ. ಅಧಿಕಾರಿಗಳ ವಿರುದ್ಧ ಅಸಮಾಧಾನ. ದೇವಸ್ಥಾನದ ಅಧಿಕಾರಿಗಳು ಸ್ಥಳದಲ್ಲಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ಕೂಡ ಇದೀಗ ಈಡೆನ್ಸ್ ನ್ಯೂಸ್ಗೆ ಮಾಹಿತಿ ಲಭ್ಯವಾಗಿರುವಂತಹದ್ದು. ತಹಶೀಲ್ದಾರ್ನ ಭೇಟಿ ನೀಡಿದ ಸಂದರ್ಭದಲ್ಲಷ್ಟೇ, ಅಂದ್ರೆ ತಹಶೀಲ್ದಾರ್ ಏನಾದ್ರು ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಂತಂದ್ರೆ ಮಾತ್ರ ಸ್ವಚ್ಛತೆಯನ್ನು ಮಾಡಲಾಗುತ್ತಂತೆ. ಇದು ಯಾವ ಕರ್ಮಕ್ಕೆ ಸ್ವಾಮಿ? ನಂತರ ಮತ್ತೆ ಹಿಂದಿನ
ಯಥಾಸ್ಥಿತಿಗೆ ಹೋಗುತ್ತೆ. ಇದು ಭಕ್ತರ ಅಳಲು. ಸ್ಥಳೀಯ ಭಕ್ತ ಹನುಮಂತ ರೆಡ್ಡಿ ಮಾತನಾಡಿ, ದೇವಸ್ಥಾನದಲ್ಲಿ ಕಳಪೆ ಗುಣಮಟ್ಟದ ಆಹಾರ ಸಾಮಗ್ರಿಗಳನ್ನ ಬಳಸಲಾಗ್ತಾ ಇದೆ, ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾರ್ಯನಿರ್ವಾಹಕ ಅಧಿಕಾರಿ ಅಂದ್ರೆ ಸಿಇಒ ಏನಿದಾರಲ್ಲ ಹಾಗೂ ಸಿಬ್ಬಂದಿಯನ್ನ ಅಮಾನತುಗೊಳಿಸಬೇಕು ಅಂತ ಕೂಡ ಒತ್ತಾಯಿಸಿದಾರಂತೆ. ಬನ್ನಿ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ನಮ್ಮ ವರದಿಗಾರರಿಂದ. ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ಏನ್ ವರದಿಗಾರರೇ ಇದು? ಈ ರೀತಿಯಾದಂತಹ ದೇವಸ್ಥಾನ ಅಂತ ಹೇಳ್ತಾ ಇದ್ದೀರಾ, ಇದು ನಿಜಾನಾ ಕಮರಪ್ಪ? ಗಣಪತಿ ದೇವಸ್ಥಾನ ಸರ್ ಇದು. ತಿರುಪತಿ 1ನೇ ಸ್ಥಾನ ಪಡ್ಕೊಂಡ್ರೆ ಇದು ಕನಕಾಚಲಪತಿ 2ನೇ ಸ್ಥಾನ ಪಡ್ಕೊಂಡಿದೆ. ಅಂತ ಪವಿತ್ರ ಪುಣ್ಯವಾದಂತ ಸ್ಥಳ. ಈ ಸ್ಥಳಕ್ಕ ಭಕ್ತರು ಅಮಾವಾಸ್ಯೆ ಮತ್ತು ಪ್ರತಿ ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡು ಅಂತ ಹೇಳಿ ಭಗವಂತ ಅಂತ ಬಂದಾಗ ಮಾತ್ರ ಇಲ್ಲಿ ನೋಡಾಕ ಶೌಚಾಲಯ ಸ್ಥಿತಿ ಆಗಲಿ, ಮತ್ತೆ ಮೂಲಭೂತ ಸೌಕರ್ಯಗಳು, ನೀರಿನ ವ್ಯವಸ್ಥೆ ಆಗಲಿ, ಶೌಚಾಲಯ ಆಗಲಿ, ಗುಡಿ ಮುಂಭಾಗದಲ್ಲಿರುವಂತ ದೇವಸ್ಥಾನಗಳು, ವಿಘ್ನೇಶ್ವರ ಮತ್ತು ಸರಸ್ವತಿ, ಲಕ್ಷ್ಮೀನಾರಾಯಣ ಸ್ವಾಮಿ, ಮತ್ತೆ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಹಿಂಭಾಗಿರುವಂತ ಶ್ರೀಕೃಷ್ಣ ದೇವಸ್ಥಾನ ಇಲ್ಲಿ ತಹಸೀಲ್ದಾರ್ ಭೇಟಿ ನೀಡಿದ ಮಾತ್ರ, ಪತ್ರಿಕರ್ತರು ಮತ್ತೆ ಮನವಿ ಮಾಡಿದ ಮಾತ್ರ ಅವರು ಪೂಜೆ ಮಾಡ್ತಾರ. ಬಿಡಿದ ಸಮಯದಲ್ಲಿ ಪೂಜೆ ಮಾಡೋದಿಲ್ಲ ಸರ್. ಇಷ್ಟವರೆಗೆ ಪೂಜೆ ಮಾಡೋರು ಎಷ್ಟು ಸರಿ ಮನವಿ ಮಾಡ್ಕೊಂಡ್ರೆ ಮಾತ್ರ ಅವರು ತಮ್ಮ ಅದೇ ಶಂಕು ತೀರ್ಥದಲ್ಲಿ ನೀರ್ ಹಾಕಿದಂಗ ಅವರು ನಮಗೆ ಹೋದಾಗ ಮಾತ್ರ ಪೂಜೆ ಮಾಡಿ ತೋರಿಸ್ತಾರೆ. ಮತ್ತೆ ಸ್ಥಳೀಯರು ಮತ್ತೆ ಈ ವಿಷಯನ ಬಗ್ಗೆ ಕೇಳಿದಾಗ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದಾರ. ಅವರು ಸ್ಥಳೀಯರು ಮತ್ತೆ ಊರ್ ಜನರಲ್ಲಿ ಸಾರ್ವಜನಿಕರು ಒಂದೇ ಮನವಿ ಸರ್, ಇದು 500 ವರ್ಷ ಇತಿಹಾಸ ಹೊಂದಿರುವಂತ ಪ್ರಸಿದ್ಧ ಪುಣ್ಯಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಕುಡಿಯ ನೀರು ಮತ್ತೆ ಶೌಚಾಲಯ ಇರುವಂತ ರೂಮ್ ವ್ಯವಸ್ಥೆ, ಮತ್ತೆ ಸ್ವಚ್ಛವಾದಂತ ಆಹಾರ ಪದ್ಧತಿ, ಊಟ ವ್ಯವಸ್ಥೆ, ಬಳಸುವಂತ ಅಡಿಗೆ ಬಳಸುವಂತ ಕಾಯಿಗಳು ಸ್ವಚ್ಛ ಇರಬೇಕು. ಮತ್ತೆ ಎಲ್ಲಾ ಸೌಕರ್ಯಗಳು, ಮೂಲಭೂತ ಸೌಕರ್ಯ ತೋರಿಸ್ಬೇಕು. ದಿನನಿತ್ಯ ಮುಂಭಾಗದಲ್ಲಿರುವಂತ ದೇವಸ್ಥಾನಕ್ಕೆ ಪೂಜೆ ನಡಿಬೇಕು. ಮತ್ತೆ ದೇವಸ್ಥಾನದ ಹೊರಗಡೆ ಆದಂತ ಸ್ಥಳದಲ್ಲಿ ಸ್ವಚ್ಛ ಪ್ರತಿನಿತ್ಯವೂ ಸ್ವಚ್ಛ ಇರಬೇಕಂತೇಳಿ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಸರ್. ಎಸ್, ಥ್ಯಾಂಕ್ ಯು ಕಮರಾಯಪ್ಪ ಅವರೇ, ನಿಮ್ಮೆಲ್ಲ ಮಾಹಿತಿಗೆ. ಬಹಳ ಅದ್ಭುತವಾದಂತಹ ಸ್ಟೋರಿಯನ್ನ ಮಾಡಿದಿರಿ. ಕಂಗ್ರಾಚುಲೇಷನ್ ಫಾರ್ ಯು. ಈ ರೀತಿಯಾದಂತಹ ದೇವಸ್ಥಾನಗಳಿಗೆ ಕಾಯಕಲ್ಪ ಸಿಗಲೇಬೇಕು. ಈ ರೀತಿಯಾದಂತಹ ಎ ಗ್ರೇಡ್ ದೇವಸ್ಥಾನದ ಸ್ಥಿತಿಯೇ ಈ ತರ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಯಾಕೆ ಸಿಇಒ, ಅಲ್ಲಿಗೆ ಯಾಕೆ ಗವರ್ನಮೆಂಟ್ ಎಂಪ್ಲಾಯೀಸ್ ಯಾವ್ದಾದ್ರು ಟ್ರಸ್ಟಿಗೆ ಬರೆದು ಬಿಟ್ರೆ ನಿಮ್ಗಿಂತ ತುಂಬಾ ಅದ್ಭುತವಾಗಿ ನೋಡ್ಕೋತಾರೆ ಅಲ್ವಾ? ಹೌದು ಸರ್. ಕನಕಗಿರಿ ಐತಿಹಾಸಿಕ ಶ್ರೀ ಕನಕಾಚಲಪತಿ ದೇವಸ್ಥಾನದಲ್ಲಿಯೇ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ತಿರುಪತಿ ತಿಮ್ಮಪ್ಪನ ಬಿಟ್ರೆ ನೆಕ್ಸ್ಟ್ ಇದೆ ನಮ್ಮ ಕರ್ನಾಟಕದ ಹೆಮ್ಮೆ. ಆಂಧ್ರ ಪ್ರದೇಶದಲ್ಲಿ ಇರುವಂತಹ ತಿರುಪತಿ ತಿಮ್ಮಪ್ಪನಿಗೆ ಎಷ್ಟು ಫ್ಯಾನ್ಸ್ ಫಾಲೋಯಿಂಗ್ ಇದೆಯೋ ಅಷ್ಟೇ ಫ್ಯಾನ್ಸ್ ಫಾಲೋಯಿಂಗ್, ಐ ಮೀನ್ ಭಕ್ತಾದಿಗಳು ಕನಕಾಚಲಪತಿಗಿದೆ. ಅಂತಹ ಚಲಪತಿಯ ಸ್ಥಿತಿಯೇ ದುಸ್ಥಿತಿ ಆಗೋದ ಮೇಲೆ ಇವರೆಲ್ಲ ಯಾಕೆ ಅಂತ. ಅದಲ್ಲದೆ ಕಮಿಷನ್ ಬೇಸಿಸ್ಗೋಸ್ಕರ ಇವರು ಕೊಳತು ನಾರ್ತಾ ಇರುವಂತಹ ತರಕಾರಿಗಳನ್ನು ತಗೊಂಡ್ಬಂದಾಕ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದೊಂದು ನಾಚಿಕೆಗೇಡಿನ ಸ್ಥಿತಿ. ಬಾಲಾಜಿ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರು ಈ ಬಗ್ಗೆ ಯೋಚನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಯನ್ನ ಜಾಡಿಸಬೇಕು, ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈ ಮೂಲಕ ಈಡೆನ್ಸ್ ನ್ಯೂಸ್ ಕೂಡ ಕೇಳ್ಕೊಳ್ಳುತ್ತೆ. ಥ್ಯಾಂಕ್ ಯು ಸೋ ಮಚ್ ಕಮರಾಯಪ್ಪ ಅವರೇ, ನಿಮ್ಮೆಲ್ಲ ಮಾಹಿತಿಗಳಿಗೆ. ಓಕೆ ಸರ್. ಮತ್ತೆ ಹನುಮಂತಗೌಡ ಅವರು ಕೂಡ ಮಾತಾಡ್ತಾರೆ ಅಂತ ಹೇಳಿದ್ರು ಸರ್, ಕೂಡ ಮಾತಾಡ್ತಾರೆ. ಎಸ್, ಕೇಳಿಸ್ಕರೇ, ಇದು ನನ್ನ ವರದಿಗಾರನ ಮಾತು ಅಥವಾ ಪ್ರತ್ಯಕ್ಷವಾಗಿ ವರದಿ ಮಾಡಿದಂತಹ ಸ್ಥಿತಿ ಹೀಗಿತ್ತು. ಅವರು ಇದರಿಂದ ಕಳ್ಸ್ಯಾರ. ಅದರಿಂದ ಹಾಸ್ಪಿಟಲ್ ಕಳಿಸ್ತಾರ. ಅಲ್ಲಲ್ಲ, ನಾವು ಅವ್ರಿಗೇನು ರೊಕ್ಕ ಕೊಟ್ಟಿಲ್ಲ, ಏನಿಲ್ಲ. ಕಳ್ಸ್ಯಾರ ಅವ್ರು. ಕಳ್ಸಿರೋದು ಮತ್ತೆ ನಾವೆಲ್ಲ ಅಡಿಗೆ ಮಾಡಿವಿ ಈಗ. ಅಲ್ಲಲ್ಲ, ಮತ್ತೆ ಅದನ್ನ ತೆಗೆದಾಕ್ಸ್ತೀವಿ ಮತ್ತೆ ಈಗ ಹೊರಗೆ ತಿಪ್ಪಿಗೆ
ಏನ್ ಮಾಡಿದ್ವಿ ರಾತ್ರಿ ತಂದಾಕ್ಯಾರ ನಿನ್ನೆ ನಂಬರ್ ಕೊಡಿ ಅಡಿಗೆ ಇಂತ ಕಳಿಸ್ತಾರಲ್ರಿ ನಂಬರ್ ಕೊಡಿ ನಂಬರ್ ಎಸ್ ಎಲ್ಲ ನಂಬರ್ ಎಸ್ ನಂಬರ್ ಕೊಡಿ ಇವಾಗ ಮಾಲ್ ಬಂದೈತೆ ಅದೆಲ್ಲಿಂದ ಬಂದೈತೆ ಹೊಸಪೇಟೆಯಿಂದ ಬಂದಿದ್ದು. ಯಾರು ಕಳಿಸಿದ್ದು ಭಕ್ತರು ಕಳಿಸ್ಕೊಟ್ಟಾರೆ. ಫ್ರೀಯಾಗಿ ಕಳಿಸಿದಾರೆ ನೀವು ರೊಕ್ಕ ಫ್ರೀಯಾಗಿ ಕೊಟ್ಟು ಕಳಿಸ್ಯಾರ. ಏನ್ ದುಡ್ಡೇನು ತೊಗೊಂಡಿಲ್ಲ ಇಲ್ಲ ಇಲ್ಲ ಗಾಡಿ ಬಾಡಿಗೆ ಸಮೇತ ತೊಗೊಂಡಿಲ್ಲ ನಿಮ್ಮಲ್ಲಿ ಏನ್ ತಗೊಂಡಿಲ್ಲ. ಮತ್ತೆ ಅಂತ ಒಬ್ಬ ಭಕ್ತರು ಕಳಿಸಿಲ್ಲ ಅವ್ರಿಗೆ ಹೇಳ್ಬೇಕಿಲ್ಲ ಚೆನ್ನಾಗಿಲ್ರಿ ಇಂತ ಹೆಂಗ್ ಮಾಡ್ಬೇಕು ನಾವು ಬಡಿ ಇಲ್ಲ ನಾವು ಭಕ್ತಿಯಿಂದ ಫ್ರೀಯಾಗಿ ನಾವು ಕೊಡಕತ್ತೀವ್ರಿ. ನೀವು ಬೇಕಾದ್ರೆ ತಗೊಳ್ರಿ, ಬೇಡ ಕಸದ ಪುಟ್ಟಿಗೆ ಹಾಕ್ಬಿಡ್ರಿ ಅಂತ ನಿನ್ನೆನೆ ಹೇಳ್ಯಾರ. ರಾತ್ರಿ ಬಂದು ಇಸುಗಾರ ಅವ್ರು. ಹ್ಮ್ ಈಗ ಭಕ್ತರು ಆರೋಪ ಮಾಡಕತ್ತಾರ. ಭಕ್ತರು ಆರೋಪ ಮಾಡಿ ಇನ್ಮೇಲೆ ನೀವು ಕಳ್ಸೋದ ಬೇಡ, ನಾವು ಇಲ್ಲೇ ತಗೊಂತೀವಿ ಅಂತ ನಾವು ಸ್ಪಷ್ಟ. ಅವ್ರು ಏನಂತಾರ ಭಕ್ತರು ಗೊತ್ತಾ, ಕನಿಗಿರಾಗ ವಾರದಾಗ 3 ಸಾರಿ ಸವಾಲಾಗುತ್ತೆ, ಫ್ರೆಶ್ ಮಾಲ್ ಸಿಗುತ್ತೆ. ತಗೊಳೋದ್ ಬಿಟ್ಟು ಹೊಸಪೇಟೆಯಿಂದ ಅವ್ರು ಭಕ್ತರು ಕಳಿಸ್ತಾರಲ್ಲ, ಅಲ್ಲಿ ನೀವು ದುಡ್ಡು ಕೊಟ್ಟು ಕರಿ. ಯಾವ ಅಡಿ ಅವರು ಇದರಿಂದ ಕಳ್ಸ್ಯಾರ. ಅದರಿಂದ ಹಾಸ್ಪಿಟಲಿಂದ ಹಾಸ್ಪಿಟ್ಲ್ ನಿಂತ ಮಾಲ್ ಕಳಿಸ್ತಾರ. ಅಲ್ಲಲ್ಲ ನಾವು ಅವ್ರಿಗೇನ್ ರೊಕ್ಕ ಕೊಟ್ಟಿಲ್ಲ ಏನಿಲ್ಲ, ರೊಕ್ಕ ಕೊಡಲು ಕಳ್ಸ್ಯಾರ. ಇನ್ನು ಕನಕಾಚಲಪತಿಯ ಆ ವೈಭೋಗವನ್ನ ಕಣ್ಣಾರೆ ಕಂಡಂತಹ ಭಕ್ತರು ಇದೀಗ ನೇರ ಸಂಪರ್ಕದಲ್ಲಿ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಹನುಮಂತ ರೆಡ್ಡಿ ಅಂತ ಸರ್, ಕನಕಗಿರಿ. ಕನಕಗಿರಿಯಿಂದ ಹನುಮಂತ ರೆಡ್ಡಿಯಾ ಹನುಮಂತಪ್ಪ ರೆಡ್ಡಿನ? ಹನುಮಂತ ರೆಡ್ಡಿ ಸರ್. ಹನುಮಂತ ರೆಡ್ಡಿ, ಗ್ರೇಟ್ ಗ್ರೇಟ್. ಏನ್ ಸರ್ ಇದು ಸಮಾಚಾರ? ಸರ್, ಕಣ್ಣಿದ್ದವ್ರು ಕನಕಗಿರಿ ನೋಡ್ಬೇಕು, ಕಾಲಿದ್ದವ್ರು ಹಂಪಿ ನೋಡ್ಬೇಕಂತ ಐತಿಹಾಸಿಕ ಸ್ಥಳ ಸರ್. ಇಲ್ಲಿ ಮೂಲಭೂತ ಸೌಕರ್ಯ ಬಹಳ ಕೊರತೆ ಇದೆ ಸರ್. ಇಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ. ಇನ್ನೊಂದ್ಸಲಿ ಹೇಳಿ, ಅದು ಸಾಲ್ ಚೆನ್ನಾಗಿತ್ತು. ಕಣ್ಣಿದ್ದವ್ರು ಕನಕಗಿರಿ ನೋಡ್ಬೇಕು, ಕಾಲಿದ್ದವ್ರು ಹಂಪಿ ನೋಡ್ಬೇಕಂತ ಐತಿಹಾಸಿಕ ಸ್ಥಳ ಇದು ವಾಡಿಕೆ ಇದೆ ಸರ್. ಓಕೆ ಓಕೆ. ಇದು 2ನೇ ತಿರುಪತಿ ಹಂಚಿದೆ ಸರ್. ಇಲ್ಲಿ ಮೂಲಭೂತ ಸೌಕರ್ಯ ಬಹಳ ಕೊರತೆ ಇದೆ. ಇದು ಏರ್ಗಡ್ನಲ್ಲಿ ದೇವಸ್ಥಾನ, ಕೋಟಿಗಟ್ಟಲೆ ಇದಕ್ಕೆ ಆದಾಯ ಇದ್ರು ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬರ್ತಕ್ಕಂತ ಭಕ್ತಾದಿಗಳಿಗೆ ಬಹಳ ತೊಂದರೆ ಆಗಿದೆ. ಬಂದವರಿಗೆ ಶೌಚಾಲಯ ಇಲ್ಲ, ಆಮೇಲೆ ಅವರಿಗೆ ರೂಮಿನ ವ್ಯವಸ್ಥೆ ಇಲ್ಲ, ಆಮೇಲೆ ಸ್ವಚ್ಛತೆ ಇಲ್ಲ. ಬದಲು ಗೋಪಿಕಾ ಪುಷ್ಪ ಜಯಂತಿ ಅಂತ 3 ನದಿಗಳು ಇದ್ದು ಅವೆಲ್ಲ ಇವತ್ತು ಮಲಿನಾಗಿ ಒಂದ್ ನಮನಿ ಇಡೀ ಊರಿನ ತಗೊಂಡ ಆ ನದಿ ಒಳಗೆ ಹಾಕಿದ್ದಾರೆ. ಇಷ್ಟೆಲ್ಲ ಸಮಸ್ಯೆ ಇದೆ. ಆಮೇಲೆ ಸರ ಆ ಭಕ್ತಾದಿಗಳು ದಾಸೋಹ ಮಾಡಿದ್ನಪ್ಪ ಅಂದ್ರ ಇವರು ಯಾವುದೇ ಒಂದು ಹುಳ ಬಂದಂತ ಕಾಯಿಗಡ್ಡೆ ತಂದು ಹಾಕ್ತಾರ. ಯಾಕೆ ಅಲ್ಲಿ ಆದಾಯ ಇಲ್ವಾ? ಭಕ್ತರು ಬರಲ್ವಾ ಅಲ್ಲಿ ಹೆಚ್ಚು? ಆದಾಯ ಕೋಟಿಗಟ್ಟಲೆ ಇದೆ ಸರ್. ಏರ್ಗಡ್ನಲ್ಲಿ ಇದೆ, 1 ವರ್ಷಕ್ಕೆ 1 ಕೋಟಿ ಆದಾಯ ಇದೆ. ಆದ್ರೆ ಅವರು ಮಾಡ್ತಕ್ಕಂತ ಕೆಲಸ ಅಧಿಕಾರಿಗಳು ಅವರು ಒಂದು ನಿರ್ಲಕ್ಷ್ಯ ಜವಾಬ್ದಾರಿಯಿಂದ ಇವತ್ತ ಆ ದೇವಸ್ಥಾನ ಹಿಂದುಳಿಯ ಕಾರಣ ಆಗಿತ್ತು ಸರ್. ಅದು ಪುಣ್ಯಕ್ಷೇತ್ರ. ಅಲ್ಲಿರ್ತಕ್ಕಂತ ಅಧಿಕಾರಿಗಳು ಸರಿಯಾಗಿಲ್ಲ, ಕಾರ್ಯದರ್ಶಿಗಳು ಸರಿಯಾಗಿಲ್ಲ. ಅವ್ರು ಸರಿಯಾಗಿ ದೇವಸ್ಥಾನ ಮೇಂಟೈನ್ ಮಾಡಕ್ ಆಗವಲ್ದು. ಅದು ಸ್ಥಳೀಯರು ಅರ್ಚಕರುಗಳೆಲ್ಲ ಹೇಗಿದ್ದಾರೆ? ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿ ನಡೆಯುತ್ತಾ? ಆ ಪೂಜೆ ಚೆನ್ನಾಗಿ ನಡೀತು ಸರ್. ಪೂಜೆ ಪುನಸ್ಕಾರ ಎಲ್ಲ ಚೆನ್ನಾಗಿದೆ. ಇವ್ರ ಅಧಿಕಾರಿಗಳು ಒಂದು ಕಮಿಟಿ ಇದೆ, ಆ ಕಮಿಟಿನ ಏನು ಕಮಿಟಿ ಮಾತು ಕೇಳಂಗಿಲ್ಲ ಅಧಿಕಾರಿಗಳು. ಯಾಕೆ ಸ್ಥಳೀಯರನ್ನೆಲ್ಲ ಸೇರ್ಸ್ತಾನೆ ಕಮಿಟಿ ಮಾಡಿರುವಂತದ್ದು? ಸ್ಥಳೀಯರ ಮಾತು ಕೇಳಾರ್ದ ಅಧಿಕಾರಿಗಳು 7 ವರ್ಷ ಆಯ್ತು ಸರ್. ಅಧಿಕಾರಿ ಬಂದು ಎಲ್ಲ ಈ ಕನಕಗಿರಿಯಲ್ಲಿ ಇರ್ತಕ್ಕಂತ ಸ್ಥಳೀಯರು ಯಾವ ತರ ಅದಾರ ಅಂತ ಎಲ್ಲ ಹಿಡಿದು ಸಿಕ್ಬಿಟ್ಟೆ ಅಧಿಕಾರಿಗೆ. ಯಾರಿಗ ಏನ್ ಮಾಡ್ಬೇಕು, ಯಾರಿಗ ಏನ್ ಬಿಡ್ಬೇಕಂತ ಎಲ್ಲ ನೋಡ್ಕೊಂಬಿಟ್ಟಾನ ಸರ. ಅಂದ್ರೆ ಯಾರಿಗ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಬಾಯಿ ಮುಚ್ಚಬೇಕು, ಏನ್ ಬೇಕು ಎಲ್ಲ ನಂಬರ್ ಬರೇ ಇದು ಮಾಡೋದು, ಬಿಲ್ ಹಾಕೋದು ಎಲ್ಲ ಮಾಡೋದು ಮಾಡ್ತಾ ಇರ್ತಾರೆ. ಓಹೋ. ಈಗ ನೋಡ್ರಿ, ನಿನ್ನೆ ಅಲ್ಲಿ ವಾಟರ್ ನೀರಿಂದ ಸರ ಅದು ಕುಡಿಯೋ ನೀರಿಂದ ಬಂದ್ ಮಾಡಿ ಇಟ್ಟಾರ. ಕುಡಿಯೋ ನೀರಿಂದ ಇಲ್ಲ. ಆಮೇಲೆ ಒಳಗಡೆ ಒಂದು ಶೌಚಾಲಯ ಒಂದು, ಆಮೇಲೆ ಲ್ಯಾಟ್ರಿನ್ ರೂಮ್ ಇದೆ. ಅದನ್ನ ನೋಡಿದ್ರೆ ಅದನ್ನ ತೊಳೆಯಂಗಿಲ್ಲ, ಏನ್ ಬಿಡಂಗಿಲ್ಲ, ನೀರಿನ ಕಲೆಕ್ಷನ್ ಇಲ್ಲ. ಈಗ ಭಕ್ತಾದಿಗಳು ಬಂದು ಪರಸೆ ಮಾಡಿದಾಗ ಅವರೇ ಅಡಿಗೆ ಮಾಡ್ಕೋತಾರೆ, ಸರಿ. ಈ ನಿತ್ಯ ಪ್ರಸಾದ ಆ ತರದ್ದೇನು ಆಪ್ಷನ್ಸ್ ಇಲ್ಲ ಅಂತ ಅನ್ಸುತ್ತಲ್ಲ?
ನಿತ್ಯ ಪ್ರಸಾದನೂ ಇದೆ ಸರ, ಅಮಾಸಿಗೂ ಪ್ರಸಾದ ಇದೆ ಸರ. ನಿನ್ನೆ ಹೊಸಪೇಟೆಲಿದ್ದು ಏನ್ ಕೊಳತು ಮಾಲು ಗುಣ ಬರಂತ ಮಾಲನ್ನು ಕಳಿಸಿದಾರೆ ಸರ. ಅಂದ್ರೆ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಕೆಲಸಗಾರರು ಕೂಡ ಇದ್ದಾರೆ. ಕೆಲಸಗಾರರು ಇದಾರೆ. ಆದ್ರೆ ಅವ್ರಿಗೆ ಸಿಗುವಂತಹ ತರಕಾರಿಗಳು, ಟೊಮೊಟೊ ಅವೆಲ್ಲ ಕಳಪೆ. ಆಮೇಲೆ ಅದೊಂದು ಅನ್ನಪ್ರಸಾದದ್ದು ಒಂದು ಚಿದಾನಂದ ಮಠದಲ್ಲಿ ಒಂದು ಹೊಸದ್ ಕಟ್ಟಿದಾರೆ ಸರ. ಅದ್ರಾಗೆಲ್ಲ ಬರೀ ಲ್ಯಾಟ್ರಿನ್ ಮಾಡೋದು, ಅದು ಮಾಡೋದು. ಅದಕ್ಕೆ ದೇವಸ್ಥಾನಕ್ಕೆ ಅದು ಅಂಡರ್ವರ ಕೊಟ್ಟಿಲ್ಲ ಅದು ಇವನು ಇಂಜಿನಿಯರ್. ಈಗ ವಾಟ್ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ ಇವಾಗ ಮುಂದೆ? ಅದಕ್ಕೆ ಸರ ಅದಕ್ಕೆ ಒಬ್ರು ಧಾರ್ಮಿಕ ಹಿಂದೂ ಧಾರ್ಮಿಕ ಅಧಿಕಾರಿನ ಹಾಕ್ಬೇಕು ಸರ್. ಒಬ್ರು ಸ್ಟ್ಯಾಂಡರ್ಡ್ ಇದ್ದವ್ರನ್ನ. ಅದಕ್ಕಾದ ಒಂದು ಸಪರೇಟ್ ಆದಂತ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಒಂದು ಅಧಿಕಾರಿ ಬಂದ್ರೆ ಮಾತ್ರ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ. ಇಲ್ಲಾಂದ್ರೆ ಇವ್ರೇನ ಈ ಅಧಿಕಾರಿಗಳಿದ್ರೆ ಅದು ಯಾವತ್ತೂ ಮುಂದುವರಿಯಲ್ಲ ದೇವಸ್ಥಾನ ಇಷ್ಟೇ ಹಿಂದುಳಿ. ಥ್ಯಾಂಕ್ ಯು ಹನುಮಂತಪ್ಪ ರೆಡ್ಡಿ ಅವರೇ, ಈಡನ್ಸ್ ನ್ಯೂಸ್ ಲೈವ್ ನಲ್ಲಿ ಬಂದು ತಮ್ಮ ಹಳಲನ್ನ ತೋಡ್ಕೊಂಡಿದ್ದಕ್ಕೆ. ಕನಕಗಿರಿ ಐತಿಹಾಸಿಕ ಶ್ರೀ ಕನಕಾಚಲಪತಿ ದೇವಸ್ಥಾನದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ಬಹಳ ಅದ್ಭುತವಾಗಿ ವಿವರಿಸಿದ್ರಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಕೈಲಾದಂತಹ ಕರ್ತವ್ಯ ಏನು ಮಾಡಬಹುದು ಅಂತ ನಾವು ಯೋಚನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಮಾತನಾಡಿ ಇದಕ್ಕೊಂದು ಲಾಜಿಕಲ್ ಎಂಡ್ ಸಿಗಬೇಕು. ಆ ರೀತಿ ವ್ಯವಸ್ಥೆ ಮಾಡ್ಲಾಗತ್ತೆ. ZHBC ಏನಾಗತ್ತೆ ಅಂತ ನಿಮ್ಮ ಹೋರಾಟಕ್ಕೆ ಅಥವಾ ನಿಮ್ಮ ಸೌಕರ್ಯಗಳಿಗೆ ಈಡನ್ಸ್ ನ್ಯೂಸ್ ಸದಾ ನಿಮ್ಮ ಜೊತೆಗೆ ಇರುತ್ತೆ. ನಿಮ್ಮೊಂದಿಗೆ ನಾವಿದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಕರಳು ಕಿತ್ ಬರ್ತ್ರಿ. ಆಂಧ್ರ ಪ್ರದೇಶದ ತಿರುಪತಿ ತಿಮ್ಮಪ್ಪನಿಗೆ ಏನು ಭಕ್ತಾದಿಗಳ ಸಂಖ್ಯೆ ಇದೆಯೋ ಅದಕ್ಕಿಂತ ಕೊಂಚ ಕಡಿಮೆ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ರು ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದ್ರೆ ದೂರವಾಣಿ ಸಂಪರ್ಕದ ಮೂಲಕ ಬಂದಿದ್ದಂತಹ ಓರ್ವ ಭಕ್ತ, ಕನಕಗಿರಿಯ ಭಕ್ತ, ಕಣ್ಣಿದ್ರೆ ಕನಕಗಿರಿ ನೋಡಿ, ಕಾಲಿದ್ರೆ ಹಂಪಿ ಸುತ್ತಿ. ಎಷ್ಟು ಅದ್ಭುತವಾದಂತ ಜಾನಪದ ಮಾತಿದೆ ನೋಡಿ. 500 ವರ್ಷಗಳ ಇತಿಹಾಸವುಳ್ಳಂತಹ ದೇವಸ್ಥಾನವನ್ನ ನೀವು ಕಾಪಿದ್ರೆ ಮಿತಿ ಮಾಡಿ ಕೂರಿಸಿದಿರಲ್ಲ, ನಿಮ್ಗೆ ನೈತಿಕತೆ ಇದೆಯಾ? ನಿಮಗೆ ಸಂಬಳ ಯಾಕೆ ಕೊಡ್ತಾ ಇರುವಂತಹದ್ದು ಸರ್ಕಾರ? ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಯಾಗಿ ಬಂದಿರುವಂತಹ ಪ್ರಾಧಿಕಾರದ CEO ಇಂತಹ ದುಸ್ಥಿತಿಗೆ ತೆಳ್ಳೋದಾಯ್ತು ಅಂತ ಹೇಳಿದ್ರೆ ನಿಮ್ಮ ಅವಶ್ಯಕತೆ ಏನಿದೆ? ಕಮಿಟಿಯ ಮಾತನ್ನ ಹೆಂಗ್ ಬೇಕಂದ್ರೆ ಅಂದ್ರೆ ಅಲ್ಲಿ ಪಾಪ ಭಕ್ತರು ಹೇಳ್ತಾ ಇದ್ರು, ಯಾರ್ಯಾರನ್ನ ಹೆಂಗ ಮೈಂಟೈನ್ ಮಾಡ್ಬೇಕು ಅಂತ ಗೊತ್ತಾಗ್ಬಿಟ್ಟೈತಿ ಸರ್, ಹಂಗ್ ಮಾಡಕತ್ತಾರ ಅವರು ಅಂತ. ಉತ್ತರ ಕರ್ನಾಟಕದ ಭಾಷೆ ಬಹಳ ನೋವಾಗತ್ತೆ. ಅಲ್ಲಿ ನೋಡಿದ್ರೆ ಎಂತೆಂಥ ಕರ್ನಾಟಕ ಎಂತೆಂತಹ ಸುಭೀಕ್ಷವಾದಂತಹ ದೇವಸ್ಥಾನಗಳನ್ನ ಇಟ್ಕೊಂಡಿರುವಂತಹ ಜಿಲ್ಲೆ ಅಥವಾ ರಾಜ್ಯ. ಕನಕಗಿರಿ ಕ್ಷೇತ್ರದಲ್ಲಿಯೇ ಇಂತಹ ದುಸ್ಥಿತಿ ಇದೆ ಆ ಪರಮಾತ್ಮನಿಗೆ ಅನ್ನೋದಾದ್ರೆ ಇನ್ನು ಯಾರಿಗೆ ನೀವು ಅದ್ಭುತವಾದಂತಹ ಮೂಲಭೂತ ಸೌಕರ್ಯವನ್ನು ಕೊಡ್ತೀರಿ ನನಗಂತೂ ಗೊತ್ತಿಲ್ಲ. ಬಟ್ ಈಡನ್ಸ್ ನ್ಯೂಸ್ ಇಷ್ಟಕ್ಕೆ ಬಿಡುವಂತಹ ಪ್ರಮೇಯವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಮೇಲಿಂದ ಮೇಲೆ ಕರೆ ಮಾಡೋದೇ, ಇದಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಪಡಿಸೋದೆ. ನಿಮ್ಮೊಂದಿಗೆ ನಾವಿದ್ದೇವೆ. ಒಂದು ಸರಪಳಿ ರೀತಿಯಲ್ಲಿ ಸಮಸ್ಯೆ ಇದೆ. ಇಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ದೇವಸ್ಥಾನ ನೋಡಿದರೆ ಕಣ್ಣಿದ್ದವರು ಕನಕಗಿರಿ ನೋಡಬೇಕು, ಕಾಲಿದ್ದವರು ಹಂಪಿ ನೋಡ್ಬೇಕು ಅನ್ನೋದು ವಾಡಿಕೆ ಇದೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶೌಚಾಲಯ ಸಮಸ್ಯೆ ಇದೆ. ಶೌಚಾಲಯ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಒಂದು ಶೌಚಾಲಯ ಇಲ್ಲ. ಅವರು ಬಂದು ಇಲ್ಲಿ ಬೀದಿ ಒಳಗೆ ಶೌಚಾಲಯ ಮಾಡತಕ್ಕಂಥ ಪರಿಸ್ಥಿತಿ ಇದೆ. ಮತ್ತು ಅಲ್ಲಿ ಒಂದು ಅನ್ನದಾಸೋಹ ಅಂತ ಒಂದು ಚಿದಾನಂದ ಮಠ ಕಟ್ಟಿದ್ದಾರೆ. ಅಲ್ಲಿ ಏಳಕ ಹುಚ್ಚು ಒಯ್ಯಕ ದಾಸೋಹಕ್ಕೆ ಇನ್ನಾದರೂ ಅದನ್ನ ದೇವಸ್ಥಾನ ಅಂಡರ್ವರ್ಣೆ ಕೊಟ್ಟಿಲ್ಲ. ಅಲ್ಲಿ ಒಂದು ವೇಷವಾಟಿಕೆ ನಡೀತಿದೆ. ಮತ್ತು ಇಲ್ಲಿ ದೇವಸ್ಥಾನದಾಗ ಅನ್ನ ಪ್ರಸಾದಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತು ಇಲ್ಲಿ ದೇವಸ್ಥಾನದೊಳಗೆ ಅನೇಕ 3-8 ಸಮಸ್ಯೆಗಳಿದ್ದಾವೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲ. ಆಮೇಲೆ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡ್ಯಾರ. ಈ ಶುದ್ಧ ನೀರು ಘಟಕ ಮಾಡಿ ಎಷ್ಟೋ ವರ್ಷ ಆಯಿತು. ಅದು ನೀರು ಕುಡಿಯೋಕೆ ಶುದ್ಧ ಕುಡಿಯುವ ನೀರಿನ ಸಮಸ್ಯೆ, ಅದಕ್ಕೆ ನೀರಿಲ್ಲ. ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಅವರು ನರಳಾಡ್ತಿದ್ದಾರೆ. ಆದ್ರೂ ಇಲ್ಲಿ ಇರ್ತಕ್ಕಂಥ ಕಮಿಟಿಯವರು ಕಣ್ಣು ಮುಚ್ಕೊಂಡು ಕುಂತಿದ್ದಾರೆ. ಮತ್ತು ಇಲ್ಲಿ ಸರ್ಕಾರ ಒಂದು ಕಣ್ಣು ಮುಚ್ಕೊಂಡು ಒಂದು ನಿದ್ದೆ ಮಾಡ್ತಿದೆ. ಆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅನ್ನೋದಿಲ್ಲ.
ಇಂಥ ದೊಡ್ಡ ದೇವಸ್ಥಾನದಲ್ಲಿ ಎಂಥ ಸೌಕರ್ಯ ಇರಬೇಕು. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ಒಂದು ಸೌಕರ್ಯ ಇಲ್ಲ, ಏನಿಲ್ಲ. ಇಲ್ಲಿ ಬಂದಪ್ಪ ಅಂದ್ರೆ ಅವರಿಗೆ ಸರಿಯಾಗಿ ಶೌಚಾಲಯ ಮಾಡೋಕ್ಕಿಲ್ಲ, ಲ್ಯಾಟ್ರಿನ್ ರೂಮ್ ಇಲ್ಲ. ಆಮೇಲೆ ಇಲ್ಲಿ ಮೂಲಭೂತ ಸೌಕರ್ಯ 108 ಇದಾವೆ. ಆದ್ರೂ ಮಿನಿಸ್ಟರ್ ಅದಾರ, ಒಬ್ಬರು 3 ಸತಿ ಮಿನಿಸ್ಟರ್ ಆಗ್ಯಾರ, ಸಚಿವರಾಗ್ಯಾರ. ಅವ್ರು ಒಂದು ನಯ ಪೈಸೆಗೆ ಈ ದೇವಸ್ಥಾನ ಕೊಟ್ಟಿಲ್ಲ. ಎಲ್ಲ 108 ಸಮಸ್ಯೆಗಳು ಇದ್ದಾವೆ. ಅವನ್ನ ನಾವು ಸರಿಯಾಗಿ ದೇವಸ್ಥಾನಕ್ಕೆ ಸಮಸ್ಯೆಗಳನ್ನು ಪರಿಹರಿಸಲಿಲ್ಲ ಅಂದರೆ ನಾವು ಮುಂದಿನ ದಿನದಲ್ಲಿ ಒಂದು ಉಗ್ರ ರೂಪ ಹೋರಾಟ ಮಾಡಬೇಕಾಗುತ್ತೆ ಅಂತ ನಾನು ಹೇಳ್ತೀನಿ.